ಹಾಯ್ ಉತ್ತರ ಕರ್ನಾಟಕ ಸ್ಟೈಲ್ ಶೇಂಗಾ ಸಾರು ಯಾರಿಗೆ ಇಷ್ಟ ಆಗ್ತದೆ ಹೇಳ್ರಿ. ನಿಮ್ಗೆ ಇಷ್ಟ ಆಗ್ತಿತ್ತಂದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಒಂದ್ ವೇಳೆ ನಿಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ಈ ವಿಡಿಯೋ ಒಳಗ ನಾ ರೆಸಿಪಿ ಶೇರ್ ಮಾಡ್ತೀನಿ, ಒಂದ್ಸಲ ಮಾಡ್ಕೊಂಡ್ ತಿಂದ್ ನೋಡ್ರಿ, ನಿಮ್ಗೂ ಭಾಳ ಇಷ್ಟ ಆಗ್ತದ. ನಾನು ಹಸಿ ಶೇಂಗಾ ತೊಗೊಂಬಂದಿದ್ನ. ಹಸಿ ಶೇಂಗಾ ಅಂದ್ರೆ ನಂಗರ ಭಾಳ ಇಷ್ಟ ಆಗ್ತದಪ್ಪ. ಅವನ್ನ ಫಸ್ಟ್ ಹುರ್ಕೋಬೇಕು ಒಂದ್ ಸ್ವಲ್ಪ. ಹಸಿ ಶೇಂಗಾ ಇರ್ಲಿಲ್ಲ ಅಂದ್ರೆ ಒಣ ಶೇಂಗಾನು ಅಷ್ಟೇ ಒಂದ್ ಸ್ವಲ್ಪ ಹುರ್ಕೋಬೇಕು ಫಸ್ಟ್. ಆಮೇಲೆ ಬೆಳ್ಳುಳ್ಳಿ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿನಿ. ಈ ಹುರ್ಕೊಂಡಿರೋ ಶೇಂಗಾ ಇರ್ತಾವಲ್ಲ, ಸ್ವಲ್ಪ ನೀರ್ ಹಾಕಿ ಚಲೋ ಪೇಸ್ಟ್ ಮಾಡ್ಕೋಬೇಕು, ಚಂದ ನುಣ್ಣು ರುಬ್ಕೋಬೇಕು ಅದನ್ನ. ಅದಾದ್ಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಜೀರಿಗೆ, ಸಾಸ್ವಿ, ಆಮೇಲೆ ಬೆಳ್ಳುಳ್ಳಿ ಟೊಮ್ಯಾಟೊ ಹಾಕೊಂಡು ಹುರ್ಕೋಬೇಕಾ. ಹುರ್ಕೊಂಡಿದ್ದು ಉಪ್ಪು ಖಾರ ಮತ್ತೊಂದು ಸ್ವಲ್ಪ ಅರ್ಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್ ಹಾಕೊಂಡಿನಿ. ಅದು ಹಾಕಿದ್ಮೇಲೆ ಇದು ರುಬ್ಬಿಟ್ಕೊಂಡಿರ್ತೀವಲ್ಲ ಶೇಂಗಾ, ಅದನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚಲೋ ಬಾಯ್ಲ್ ಮಾಡ್ಕೋಬೇಕಾ. ಉಪ್ಪು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಡ್ರಿ. ಅದಾದ್ಮೇಲೆ ಇದನ್ನ ಭಾಳ ಚಲೋ ಬಾಯ್ಲ್ ಮಾಡ್ಕೋಬೇಕು, ಅಂದ್ರೇ ಸಾಂಬಾರು ಚಲೋ ಆಗ್ತದ. ನಾ ಸಾಂಬಾರು ಮಾಡಿಟ್ಟು ಅನ್ನಕ್ಕೂ ಇಟ್ಟೆ. ಅದಾದ್ಮೇಲೆ ಸ್ವಲ್ಪ ಜ್ಯೂಸ್ ಮಾಡಿದೆ, ವಾಟರ್ ಮೆಲನ್ ಜ್ಯೂಸು. ನನ್ನ ಇಲ್ಲಿ ಆಕಿಗೆ ಒಂದು ಕೆಲಸ ಹೇಳಿದ್ದೆ, ಆಕೆ ಮಾಡಾಕತ್ತಿದ್ಲದು ರೀಡಿಂಗ್ ಎಗ್ಸ್ ಅಂತ ಮಾಡ್ತಾಳೆ. ಆಕೆ ಮಾಡ್ಕೊಂಡು ಕೂತಿದ್ಲ, ಆಕಿಗೂ ಜ್ಯೂಸ್ ಕೊಟ್ಟೆ, ವಿನಯ್ ಕೊಟ್ಟೆ. ಆಮೇಲೆ ಚಪಾತಿ ಮಾಡಿದೆ. ಚಪಾತಿ ಮಾಡಿಂದ ನಂದೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ಕೊಂಡು ಕೂತೆ. ಊಟ ಆದಮೇಲೆ ಸಂಜೆಗೆ ಅನನ್ಯಂದು ಸ್ವಿಮ್ಮಿಂಗ್ ಕ್ಲಾಸ್, ಆಕಿಗರ ಸ್ವಿಮ್ಮಿಂಗ್ ಕ್ಲಾಸು ಸ್ಕೇಟಿಂಗ್ ಕ್ಲಾಸ್ ಅಂದ್ರೆ ಭಾಳ ಇಷ್ಟ ಆಗ್ತದ. ಫುಲ್ ಎಕ್ಸೈಟ್ಮೆಂಟ್ನಾಗ ಹೋಗ್ತಾಳೆ. ಅದ್ರ ನಮಗೆ ಬೇಸರಪ್ಪ, ಚಂತನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕಲ್ಲ. ಸ್ವಿಮ್ಮಿಂಗ್ ಕ್ಲಾಸ್ ಏನೋ ಮುಗಿಸ್ಕೊಂಡ್ ಬಂದ್ವಿ. ಬಂದಿನ ಪಾರ್ಸಲ್ ಬಂದಿತ್ತು. ಅನನ್ಯನ ಎಕ್ಸೈಟ್ಮೆಂಟ್ ನೋಡ್ರಿ ಪಾರ್ಸಲ್ ನೋಡಿ.